ಆದ್ದರಿಂದ ನಾನು ಯಾವ ರೈತರು ಕೂಡ ಗಾಬರಿ ಪಡ್ಕೊಳ್ಳೋದು ಬೇಡ. ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನೇ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಏನು ಮಾಡಬೇಕು, ನಮ್ಮ ಎಲ್ಲ ಈ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಇದನ್ನು ಗಮನದಲ್ಲಿಟ್ಕೊಂಡು ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ಇವತ್ತು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ಕಾವೇರಿ ನೀರು ಈಗಾಗಲೇ ನಾನು ಹೇಳಿದ್ದೇನೆ, ಮೆಟ್ಟೂರು ತುಂಬ ಹೋಗಿದೆ. ಅದಕ್ಕೆ ಯಾವ ರೀತಿ ನಾವು ಉಳಿಸ್ಕೊಂಡು ನಮ್ಮ ರೈತರ ಬದುಕನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ. ಇದು ಬರೀ ನನಗೆ ಕುಡುಗಲು ವಿಚಾರ ಮುಖ್ಯ ಅಲ್ಲ, ಎಲ್ಲರ ಹಿತವನ್ನು ಕಾಪಾಡುವಂಥದ್ದು ಮುಖ್ಯ. ಸೊ ಇದಕ್ಕೆಲ್ಲ ಶಾಸಕರು, ಪ್ರತಿಗಳು, ಸ್ವಾಮಿಗಳೆಲ್ಲರೂ ಇದಕ್ಕೆ ಭಾಗಿಯಾಗಿ ಹೋಗ್ಬಿಡಿ. ನಾವೆಲ್ಲ ಇದಕ್ಕಿದ್ದೇವೆ. ಸುಮ್ಮನೆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ನಿಮ್ದು ಏನೇ ಸಮಸ್ಯೆ ಇದ್ರೆ ಕೂತ್ಕೊಂಡು ಬಗೆಹರಿಸುವಂಥ ಕೆಲಸ ನಾನು ಮಾಡ್ತೇನೆ. ಸೊ ಇವತ್ತು ಬಂದು ನಾನು ವೀಕ್ಷಣೆ ಮಾಡಿದ್ದೇನೆ. ಮುಂದಕ್ಕೆ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಅಧಿಕಾರಿಗಳನ್ನು ಕತ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು, ಎಲ್ಲಿ ನಾವು ನ್ಯಾಯವನ್ನು ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು, ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನಾದ್ರು ಮಾಧ್ಯಮದವರು ಈ ವಿಚಾರದಲ್ಲಿ ಪ್ರಶ್ನೆ ಕೇಳೋದ್ರಿಂದ ನೋಡಪ್ಪ, ಈಗ ಏನು ನಾವು ಪ್ರಾಜೆಕ್ಟ್ ಮಾಡಿದ್ವಿ ಆ ಪ್ರಾಜೆಕ್ಟು ನಾವು ಪ್ಲಾನು ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಗೇನು ನೀರು ಸಿಗಬೇಕು ಬೇರೆ ತಾಲೂಕಿಗೆ, ಅದಕ್ಕೆ ಯಾವ ಥರದ ಅಡಚಣೆ ಆಗದೇ ಇರೋ ರೀತಿಯಲ್ಲಿ ನಾವು ಅದನ್ನು ಕಾಪಾಡ್ತೇವೆ. ಅವ್ರಿಗೆ ಎಷ್ಟು ಅಲಾಟ್ಮೆಂಟ್ ಇದೆ ಅಷ್ಟಕ್ಕೆ ನಾವು ಲಿಮಿತ ಮಾಡ್ತೇವೆ. ಇವತ್ತು ಬೇರೆ ಗೇಟನ್ನು ಹಾಕ್ಲಿಕ್ಕೆ, ಸ್ಕಾಡಾ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ, ಆಮೇಲೆ ನಿಮಗೆ ಕಡಿಮೆ ಆದಾಗ ನಿಮಗೆ ಕಡಿಮೆ ಮಾಡಿಬಿಟ್ಟು ಅವ್ರು ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ. ಆವಾಗ ಎಲ್ಲರೂ ಕೂಡ ಈಕ್ವಲ್ ಆಗಿ ನೀರು ಹೋಗ್ಬೇಕು. ನಿಮ್ಗೆ ಕಡಿಮೆ ಸಿಕ್ತು, ಕೆಲವು ಕಷ್ಟಕಾಲ ದಿನ ಬರ್ಬೋದು, ನಿಮಗೆ ಕಡಿಮೆ ಸಿಕ್ತು ಅವ್ರಿಗೆ ಮಾತ್ರ ನೀರು ಕೊಡುವಂಥ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು, ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಹೆಚ್ಚುವರಿಯಾಗಿ ನೀರು ಬಂದ್ರೆ ಮಾತ್ರ ಹೋಗುತ್ತೆ. ಹೆಚ್ಚುವರಿಯಾಗಿ ಬಂದ್ರೆ ಈಗ 200 TMC ಹೆಚ್ಚಿಗೆ ನೀರು ಸಮುದ್ರಕ್ಕೂ ಪಾಲಾಗುತ್ತೆ ಅಂತ ಹೇಳಿದ್ರಿ. ಅದೇ ರೀತಿ ಹೆಚ್ಚುವರಿಯಾಗಿ ನೀರು ಬಂದ್ರೆ ಮಾತ್ರ ಆ ಕಡೆ ಹೌದು. ಏನು ಸಮಸ್ಯೆ ಹಾಕಿಲ್ದಂಗೆ ಅದಕ್ಕೆ ನಾವು ಸ್ಕಾಡಾ ಮೇಂಟೈನ್ ಮಾಡ್ತೀವಿ, ಕಂಟ್ರೋಲ್ ಇಡ್ತೀವಿ. ಹಂಗಂತ ಬರೀ ಪೈಪ್ಲೈನ್ ಇತ್ತು ಅಂತ ಅಂದ್ಬಿಟ್ಟು ಬರೀ ಓಪನ್ ಮಾಡಿಬಿಡೋಕೆ ಹೋಗುದಿಲ್ಲ. ಫಸ್ಟ್ ನೀರು ಅಟ್ಕೊಂಡು ನೀರು ಹೋಗ್ತಾ ಇರ್ತದೆ. ಸಮಾನತೆಯಿಂದ ಈ ನೀರು ಏನು ಅವ್ರಿಗೆ ಪಾಲು ಸಿಗಬೇಕು ಆ ಪಾಲಿಗೆ ಮಾತ್ರ ನಾವು ಜವಾಬ್ದಾರಿ ಆಗ್ತೀವಿ. 24 ಪಾಯಿಂಟ್ ಸಮಥಿಂಗ್ TMC ಇದೆ, ಅದು ತುಮಕೂರಿಗೆ ಅಷ್ಟು ಸಾಕಾಗುವಷ್ಟು ನೀರು ಕೊಟ್ಟು ತಗೊಂಡು ಹೋಗ್ತೀರಾ? ಖಂಡಿತ ಎಲ್ಲರಿಗೂ ಸರಿಯಾಗಿ ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡ್ತೀವಿ. ಈಗ ನಾನು ಹೋಗಿ ನೋಡ್ತೀನಿ, ನೀವೆಲ್ಲ ಹೇಳಿ ಒಳ್ಳೆ ಶುಭ ಮುಹೂರ್ತ ಫಿಕ್ಸ್ ಮಾಡಿ ನೀವೇ ನಿಮ್ಮ ಕೋರ್ಟಲ್ಲಿ ಇದೆ.